ನೋಡು ಮೂರು ಎಲ್ಲ ಅಗ್ಲ ಮಾಡ ಬಾಯ ಬಂದ್ಬಿಡ್ತವೆ ಫೋಟೋ ಕೆಳಗ್ ತೆಗಿ. ಮೂರು ನೀನ್ ಒಳಕ್ಕೆ ಇಡಿ ಫೋಟೋ ವೀಡಿಯೋ ಮಾಡ್ಕೊತೀರು ಮೂರವೆಲ್ಲಪ್ಪ ನೋಡಿ ಫೋನ್ ಮಾಡಿಯಾ ಬತ್ತವ್ರೀಗ ಫಾರೆಸ್ಟ್ನವ್ರು ಬರ್ತಾಯಿದ್ರ ಹಾಂ ಸದ್ಯಕ್ಕೆ ಅಕ್ಕ ಅದು ನಮ್ಮ ಅದೃಷ್ಟಕನಕ್ಕ ಇಲ್ಲಿ ಹೆಂಗೆ ಬರ್ತಾರೆ ಬೂತ್ನಸೂರವರು ಇಲ್ಲಿ ಗುತ್ಲಿಂದ ಮುಂದೆ ಬೂತ್ನಸೂರು ನಮ್ಮ ಹೆಸರು ಬಂದು ಗುರುರಾಜ್ ಅಂದ್ಬಿಟ್ಟು ಸರ್. ನಮ್ಮ ಗ್ರಾಮದಲ್ಲಿ ಚಿರತೆ ಈಗ ಒಂದು 15-20 ದಿನದಿಂದ ಜಾಸ್ತಿ ಕಾಣಿಸ್ತಾ ಇತ್ತೆ. 3 ಮರಿ ಜೊತೆ ಇರೋದು, ತಾಯಿ ಇರೋದು ಮತ್ತು ಒಂಟಿ ಚಿರತೆ ಇರೋದು ಹಿಂಗೆಲ್ಲ ಕಾಣಿಸ್ತಾ ಇತ್ತು. ಅದೇನಾಯ್ತು ಈಗ ಮೊನ್ನೆ 3 ದಿನದಿಂದ ಏನಾಗಿದೆ, ನಮ್ಮ ಊರಿನ ಗ್ರಾಮ ಕೆಂಚೇಗೌಡರ ಮಗ ದೇವರಾಜ್ ಅಂದ್ಬಿಟ್ಟು ಪಕ್ಕದ ನಮ್ಮ ಅಣ್ಣನ ಮಗನೇ, ಅವ್ರಿಗೆ ಅವ್ರ ಕುರಿ ಮಧ್ಯೆ ಸಾಕಿದ್ದಾರೆ, 100 ಕುರಿ ಸಾಕಿದ್ದಾರೆ, ಕುರಿಗಳು ಸಾಕಿದ್ದಾರೆ, ಒಂದು 30-40 ಕುರಿ ಇದೆ. ಅವ್ರು ಮೇಯಿಸ್ಕೊಂಡು ಬರಬೇಕಂದ್ರೆ ಅಪ್ಪ ಮಕ್ಳಿಬ್ರು ಬರ್ತಾಯಿದ್ರು, ಜೊತೆಗೆ 3 ನಾಯಿಗಳು ಸಾಕಿದ್ರು ಅವರು. ಆ ನಾಯಿಗಳು ಬರ್ತಾಯಿದ್ದು ಜೊತೆಗೆ ಬರ್ತಿರ್ಬೇಕಾದ್ರೆ ಆ ಕುರಿಗಳು ರೋಡ್ ಹೋಗ್ತಿರ್ಬೇಕಾದ್ರೆ ಕಬ್ಬನ್ ಗದ್ದೆ ಒಳಗಿಂದ ಚಿರತೆ ಏನಾಗಿದೆ ನೆಗೆದಿದೆ. ಅದು ಕುರಿ ಹಿಡಿಯೋಕ್ಕೆ ನೆಗೀತೋ ಅಥವಾ ನಾಯಿ ಹಿಡಿಗೆ ನೆಗೀತೋ ಗೊತ್ತಿಲ್ಲ, ಬಟ್ ಅದು ಕುರಿ ಸಿಕ್ಕೈತೆ, ದೊಡ್ಡ ಕುರಿ, ಒಂದು 40 kg ಬರುವಂಥ ಕುರಿ ಸಿಕ್ಕೈತೆ. ಆ ಕುರಿ ಕುತ್ತಿಗೆ ಬಾಯಿ ಹಾಕಿ ಎಳ್ಕೊಂಡೋಗಿದೆ. ಇವ್ರು ಗಾಬರಿಗೆ ಏನು ಮಾಡಿದ್ದಾರೆ, ಕೆಂಚೇಗೌಡರು ಮತ್ತು ಅವ್ರ ಮಗ ಕಿರಿ ಮಗ ಇಬ್ಬರು ಸೇರಿಕೊಂಡು ನಾಯಿ ಕರ್ಕೊಂಡು ಜೊತೆಗೆ ನೆಗೆದಿದ್ದಾರೆ ಕಬ್ಬೊಳಗಡೆಗೆ. ಆ ನೆಗೆದ ತಕ್ಷಣ ಏನಾಗಿದೆ, ಆ ಚಿರತೆ ಗಾಬರಿಗೆ ಆ ಕುರಿನ ಬಿಟ್ಟು ಕಬ್ಬೊಳಗಡೆ ಹೊಡ್ಬಿಟ್ಟಿದೆ. ಆ ನಂತರ ನಾವೇನು ಮಾಡಿದ್ವಿ, ಸ್ಟೆಪ್ ತಗೊಂಡು ಚಿರತೆ ಈಗ ಕುರಿಗೆ ಅಟ್ಯಾಕ್ ಮಾಡಿದೆ ಅಂದರೆ ಮನುಷ್ಯರಿಗೆ ಅಟ್ಯಾಕ್ ಮಾಡ್ಬೋದು, ಇನ್ಮೇಲೆ ಏನು ಭಯಕ್ಕೆ ಏನು ಮಾಡಿದ್ವಿ, ಫಾರೆಸ್ಟ್ ಆಫೀಸರ್ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಕಂಪ್ಲೇಂಟ್ ಮಾಡಿದ ನಂತರ ನಿನ್ನೆ ಬಂದು ಸ್ಪಾಟ್ ನೋಡಿದ್ರು, ನೋಡಿ ಬೋನ್ ಕೊಡಿಸ್ಕೊಡ್ತೀವಿ ಅಂತೇಳಿ ಮಾಡಿದರು. ಬಟ್ ಇವತ್ತೇನಾಗಿದೆ, ಬೆಳಿಗ್ಗೆ ನಮ್ಮ ಗ್ರಾಮದ ಶಂಕರ ಅಂತೇಳಿ ಅವ್ರ ಕಬ್ಬಿದೆ ನೋಡಿ, ಕಬ್ಬಿನ ಗದ್ದೆ, ಆ ಕಬ್ಬು ಕಡಿಯುವಂಥ ಸಮಯದಲ್ಲಿ ಅವರಿಗೆ 3 ಮರಿ ಸಿಕ್ಕೈತೆ. 3 ಮರಿಗಳು ಕೂಡ ಆರೋಗ್ಯವಾಗೈತೆ. ಅದನ್ನು ಅವ್ರು ಏನು ಮಾಡಿದ್ದಾರೆ, ಒಂದು ಚೀಲಕ್ಕೆ ಅದನ್ನು ಎತ್ತಾಕಿ ದಪ್ಪ ಇತ್ತು, ಸುಮಾರು ಇತ್ತು, ನಮ್ಮ ಹತ್ರ ವೀಡಿಯೋದಲ್ಲಿ ಕಳಿಸ್ಕೊಡ್ತೀನಿ. ಆ ದಪ್ಪ ಚಿರತೆಗಳನ್ನ ಒಂದು ಚೀಲಕ್ಕೆ ಹಾಕಿದ್ದಾರೆ. ಜೊತೆಗೆ ಫಾರೆಸ್ಟ್ನವ್ರು ಬಂದಿದ್ದಾರೆ, ಬಂದು ಅದನ್ನು ಮರಿಗೆ ಏನು ಮಾಡಬೇಕು, ಈಗ ಫಸ್ಟ್ ಏಡ್ ಮಾಡಬೇಕು ಮತ್ತು ಅದೇನು ಕೊಡಬೇಕು ಅದಕ್ಕೆಲ್ಲ ಕೊಟ್ಟು ತೊಗೊಂಡೋಗಿದ್ದಾರೆ. ಈಗ ನಾವು ಬೋನ್ ತಂದಿದ್ದೀವಿ, ಆ ಬೋನ್ ತರಿಸಿದ್ದಾರೆ ಸುಂಗಳ್ಳಿಯಿಂದ ಬೋನ್ ಇತ್ತು, ಅಲ್ಲೂ ಕೂಡ ಕಾಣಿಸಿತ್ತು, ಇಟ್ಟಿದ್ರು ಬೋನ್ನ. ಅಲ್ಲಿ ಬೋನ್ ಬಿಡಲಿಲ್ಲ, ನಾಯಿ ಇಟ್ಟು ಕೂಡ ಬಿಡಲಿಲ್ಲ. ಹಾಗಾಗಿ ಮರಿ ಮುಖಾಂತರ ಚಿರತೆ ಹಿಡಿಬೇಕು ಅಂತೇಳಿ ಈಗ ಬೋನ್ ತಂದಿದ್ದೀವಿ, ಇಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಬೋನ್ ಚಿರತೆ ಹಿಡ್ಕೊಟ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ, ಯಾಕೆಂದರೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಚಿರತೆಗಳಿದೆ ಇಲ್ಲಿ. ಬಟ್ ತೊಂದರೆ ಅಂತೂ ಮಾಡ್ತಾ ಇಲ್ಲ, ತೊಂದರೆ ಆಗ್ಬೋದು ಅನ್ನೋ ಭಯ ಇದೆ ಅಷ್ಟೇ ನಮಗೆ. ಯಾವ ಜಾಗದಲ್ಲಿ ಇದೆ ಸರ್? ಆ ಜಾಗ ಬಂದು ನೋಡಿ ಸರ್, ಕಬ್ಬು ಕಡಿತಾರ ನೋಡಿ, ಅಲ್ಲಿ ಕಾಣ್ತೀನಿ ನೋಡಿ, ಈ ತೆಂಗಿನ ತೋಟದ ಪಕ್ಕದ ಆ ಕಬ್ಬು ಕಡಿತಾರಲ್ಲ, ಆ ಕಬ್ಬು ಕಡಿ ಜಾಗದಲ್ಲಿ ಸರ್ 3 ಚಿರತೆ ಮರಿ ಸಿಕ್ಕೈತೆ. ಆ ತಾಯಿ ಚಿರತೆ ಖಂಡಿತವಾಗ್ಲೂ ಇಲ್ಲೇ ಅಕ್ಕಪಕ್ಕ ಇರುತ್ತೆ, ಯಾಕೆಂದ್ರೆ ತುಂಬ ಚಿಕ್ಕ ಮರಿಗಳು. ತಾಯಿ ಚಿರತೆ ಪಕ್ಕ ಇದೆ ಮರಿ, ತಾಯಿ ಚಿರತೆ ಇದೆ. ಅದನ್ನು ಇಡೀಗೋಸ್ಕರ ಬೋನ್ ತಂದಿದ್ದಾರೆ. ನೋಡೋಣ ಸರ್ ಇವತ್ತು ಎಷ್ಟು ದಿನಗಳು. ಆದರೆ ಕಣ್ಣು ಕಾಣಿಸ್ತಿರೋದು ಇವಾಗ ಚಿರತೆ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ರು, ಬಟ್ ಎಲ್ಲರೂ ಕಣ್ಣು ಕಾಣಿಸ್ತಿರೋದು ಈಗ ಒಂದು 15-20 ದಿನ ಆಯ್ತು ಸರ್. ಅವಾಗಿಂದ ಇಲ್ಲೊಂದೊಂದು ಫ್ಯಾಕ್ಟ್ರಿ ಇದೆ, ಈ ಹೆಬ್ಬಾಳದ ಪಕ್ಕ ಫ್ಯಾಕ್ಟ್ರಿ ಇದೆ, ಅದು ಕಾಡು ಥರ ಇತ್ತು, ಮರಗಳು ಸಿಕ್ಕಾಪಟ್ಟೆ ಇದ್ದು. ಆ ಮರಗಳು ಕಡಿದ ಮೇಲಂತೂ ಸರ್, ಕಾಡು ಕಡಿಮೆ ಆದಮೇಲೆ ಯಾವ ನಮ್ಮೂರ ಪಕ್ಕದ ಸುಮಾರು ಕಾಡಿನಾಗ ಅದೇ ಇದ್ದಿದ್ದು, ಅದು ಕಡಿದ ಮೇಲಂತೂ ಊರೊಳಗೆ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ಗದ್ದೆಗಳ ಕಡೆ ಎಲ್ಲ. ಬೇರೆ ಯಾರಿಗಾದ್ರೂ ಕಣ್ಣು ಕಾಣ್ತಿತ್ತು? ಖಂಡಿತ ಸರ್, ಖಂಡಿತ. ಏನಿದೆ ಸರ್ ಅಂದರೆ, ಈಗ ನಮ್ಮೂರಲ್ಲಿ ಯಾರು ಕುರಿ ಮೇಕೆ ಮೇಯಿಸಿ ಹೋಗ್ತಾರಲ್ಲ, ಅಂಥ ಕುರಿ ಎಳ್ಕೊಂಡು ಹೋಗೈತೆ, ಅವ್ರಿಗೆ ಗೊತ್ತಾಗಿಲ್ಲ ಕುರಿಗಳು ಕಡಿಮೆ ಆಗಿರೋದು. ಅದು ಹೋಗಿ ಕೊಳ್ತು ಸುಮಾರು ದಿನ ಆದಮೇಲೆ ಜನಗಳು ನೋಡಿ ಕುರಿ ಸತ್ತಿದೈತೆ ಇಲ್ಲಿ ಅಂತ ನೋಡ್ಕೊಂಡು ಅರ್ಧ ತಿಂದಿರುತ್ತೆ ಕುರಿನ, ಉಳಿಕೆ ಕಳೆ ಬರ ಇರುತ್ತೆ. ಹಂಗಾಗಿ ಎಲ್ಲರ ಕಣ್ಣು ಕಂಡೈತೆ. ಮತ್ತೆ ನಾಯಿಗಳು ತಗೊಂಡೋಗೋದು ಹಂಗೆಲ್ಲ ಆಗ್ತಾನೆ ಇದೆ ಸರ್ ಸುಮಾರು ದಿನದಿಂದಲೂ. ಹೊಲ ಗದ್ದೆ ಕೆಲಸಕ್ಕೆ ಹೋಗೋರಿಗೆ ಏನೋ ತೊಂದರೆ ಮಾಡಿಲ್ಲ? ಇದುವರೆಗೂ ತೊಂದರೆ ಮಾಡಿ ಸರ್, ಮನುಷ್ಯರಿಗೆ ತೊಂದರೆ ಮಾಡಿದೆ ಸರ್ ಇದುವರೆಗೂ. ಅದು ಬಂದಿರೋದು ನಾಯಿಗಳು ಹಿಡಿತದೆ ಮತ್ತು ಜಾನುವಾರುಗಳ ಮೇಲೆ. ಜಾನುವಾರು ಮೀನ್ಸ್ ಈಗ ಮೇಕೆ ಕುರಿ ಬಿಟ್ಟರೆ ಬೇರೆ ಏನು ಸದ್ಯಕ್ಕೆ ಅಪಾಯ ಮಾಡಿಲ್ಲ. ಮೇಕೆ ಕುರಿಗಳಂತೂ ಸುನ್ಗಳ್ಳಿ ಹಿಡಿದೈತೆ, ಕದ್ಮಳ್ಳಿ ತಿಂದೈತೆ, ಬೂದನಸೂರು ತಿಂದೈತೆ. ಈ ವಿಷಯನ ಯಾರಿಗೆ ಫಾರೆಸ್ಟ್ ಅವ್ರಿಗೆ ಯಾವಾಗ ತಿಳಿಸಿದ್ರೆ ನೀವು ಮೊದಲೇ? ಸರ್ ಲಾಸ್ಟ್ ಟೈಮ್ ಒಂದು ಚಿರತೆ ಎಳ್ನೀರು ಕುಯ್ಯುವಂಥ ವ್ಯಕ್ತಿಗಳು ಕಂಡು ಅವರು ಹೇಳಿದ್ರು ಸರ್ ನಮಗೆ ಹಿಂಗೆ ಕಂಡಿದೆ ಅಂತ. ಅವಾಗ ಕರೆಸಿದ್ವಿ, ಫೋನ್ ಮಾಡಿದ್ವಿ. ಲೋಕೇಶ್ ಅವರು ಮತ್ತು ಕುಮಾರ್ ಅಂತೇಳಿ, ಚೈತ್ರ ಮೇಡಮ್ ಅಂತ ಒಬ್ಬರು ಇದ್ರು, ಅವ್ರು ಹೇಳಿದ್ರು ಅವ್ರು ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ, ಇವಾಗ ಬೇರೆಯವರಿಗೆ ನಂಬರ್ ಕೊಟ್ಟರು ಕುಮಾರ್ ಅಂತೇಳಿ. ಅವ್ರಿಗೆ ಮಾಡಿದ್ವಿ. ಅವತ್ತೇ ಅವ್ರು ಜೀಪ್ ತಗೊಂಡ್ಬಂದು ಒಂದು 20-15 ಜನ ಬಂದಿದ್ರು. ಬಂದೆಲ್ಲ ಚೆಕ್ ಮಾಡಿದ್ರು, ನಮ್ಗೆ ಹೆಜ್ಜೆ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರು ವಾಪಸ್ಸು. ಆ ನಂತರ ಏನಾಯಿತು, ಈಗ ಕುರಿ ಯಾವಾಗ ಅಟ್ಯಾಕ್ ಮಾಡ್ತು, ದೇವರಾಜ್ ಅವ್ರು ಕುರಿ ಅಟ್ಯಾಕ್ ಮಾಡಿದ್ಮೇಲೆ ಈಗ ಅವ್ರು ಬಂದು ಖಂಡಿತ ಚಿರತೆ ಇಲ್ಲಿದೆ, ನೀವು ಹೇಳಿದ್ಮೇಲೆ ಚಿರತೆ ಖಂಡಿತ ಇದೆ ಅಂದ್ಬಿಟ್ಟು ಹೆಜ್ಜೆ ಗುರುತು ನೋಡ್ಕೊಂಡು ಹೋದ್ರು. ಹೆಜ್ಜೆ ಗುರುತು ಕಂಡ ಮೇಲೆ ಅವರು ಕನ್ಫರ್ಮ್ ಮಾಡಿ ಬೋನ್ ಹಿಡಿತೀನಿ ಬರು ಸರ್. ಇವಾಗ ಒಟ್ಟು ಎಷ್ಟು ಮರಿಗಳು ಸಿಕ್ಕಿರೋದು ಸರ್? 3 ಮರಿ ಸಿಕ್ಕಾಯ್ತು ಇವಾಗ. 3 ಮರಿನೂ ಕೂಡ ಫಸ್ಟ್ ಏಡ್ ಮಾಡೋಕ್ಕೆ ತಗೊಂಡೋಗಿದ್ದಾರೆ. ಎಷ್ಟು ಗಂಟೆಲಿ ಸರ್ ಸಿಕ್ಕಿದ್ದು? ಒಂದು 11 ಗಂಟೆ ಸರ್. 11 ಗಂಟೆ ಸಿಕ್ಕಿದ್ದು ಸರ್. ಸರಿ, ಈಗ ಬೋನ್ ತಂದಿದ್ದೀವಿ, ನೋಡೋಣ ಮರಿ ಮುಖಾಂತರ ಹಿಡಿಬೇಕು ಅಂತ ಏನೋ ಪ್ಲಾನ್ ಮಾಡ್ತಿದ್ದಾರೆ ಸರ್ ಫಾರೆಸ್ಟ್ನವರು.